ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 7 ಪರಿಮಾಣಗಳ ಹೋಲಿಕೆ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 7.2ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಅಭ್ಯಾಸ 7.3ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಅಭ್ಯಾಸ 7.3 ಪ್ರಶ್ನೆ ನಂಬರ್ 1. ಒಂದು ಸ್ಥಳದ ಜನಸಂಖ್ಯೆಯು 2003ರಲ್ಲಿ ವಾರ್ಷಿಕ 5% ದರದಲ್ಲಿ 54,000ಕ್ಕೆ ಏರಿದೆ. ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 2001ರಲ್ಲಿ ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ ಮತ್ತು ಎರಡನೆಯದಾಗಿ 2005ರಲ್ಲಿ ಅದರ ಜನಸಂಖ್ಯೆ ಎಷ್ಟಾಗಬಹುದು ಎಂದು ಕೇಳಲಾಗಿದೆ. ಇಲ್ಲಿ ಒಂದು ಸ್ಥಳದ ಜನಸಂಖ್ಯೆ 2003ರಲ್ಲಿ 5% ದರದಲ್ಲಿ 54,000ಕ್ಕೆ ಏರಿದೆ ಎಂದು ಹೇಳುತ್ತಿದ್ದಾರೆ. ಈಗ ನಾವು 2001ರಲ್ಲಿರುವ ಜನಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಅಂದರೆ ಇಲ್ಲಿ ಈಗ ಜನಸಂಖ್ಯೆ 2003ರಲ್ಲಿ ಇಷ್ಟಿದ್ದರೆ ಹಿಂದಿನ 2 ವರ್ಷ, ಅಂದರೆ ಇಲ್ಲಿ 2001 ಎಂದರೆ ನಾವು ಹಿಂದಿನ 2ನೇ ವರ್ಷದಲ್ಲಿ ಎಷ್ಟು ಜನಸಂಖ್ಯೆ ಇತ್ತು ಎಂದು ಕಂಡುಹಿಡಿಯಬೇಕಾಗಿದೆ. ಈಗ ಇಲ್ಲಿ 2001ರಲ್ಲಿ ಜನಸಂಖ್ಯೆ ಪಿ ಆಗಿರಲಿ ಎಂದು ನಾವು ತೆಗೆದುಕೊಳ್ಳೋಣ. ಏಕೆಂದರೆ ಇಲ್ಲಿ 2003ರಿಂದ ನಾವು 2001 ಅಂದರೆ 2 ವರ್ಷ ಹಿಂದಿನ ಜನಸಂಖ್ಯೆಯನ್ನು ಕಂಡುಹಿಡಿಯುತ್ತಿದ್ದೇವೆ. ಆದ್ದರಿಂದ ಇಲ್ಲಿ ನಾವು ಜನಸಂಖ್ಯೆ ಪಿ ಆಗಿರಲಿ ಎಂದು ತೆಗೆದುಕೊಳ್ಳೋಣ. ಆರ್ ಇಲ್ಲಿ 5% ಇದೆ, ಅಂದರೆ ವಾರ್ಷಿಕ ದರ. ಇಲ್ಲಿ n = 2 ಎಂದು ಬರೆದಿದ್ದೇವೆ. n ಎಂದರೆ ನಾವು ಸಮಯವೆಂದು ತೆಗೆದುಕೊಳ್ಳಬೇಕು. ಇಲ್ಲಿ n = 2 ಬಂದಿದೆ. ಹೇಗೆಂದರೆ ಇಲ್ಲಿ 2003ರಲ್ಲಿ 2001 ಕಳೆದಿದ್ದೇವೆ, ಅಂದರೆ 2 ವರ್ಷದ ಹಿಂದಿನ ಜನಸಂಖ್ಯೆಯನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಈಗ ಆದ್ದರಿಂದ ಜನಸಂಖ್ಯೆ, ಈಗ ಸೂತ್ರವನ್ನು ಬರೆಯೋಣ. a = p × 1+r/100 ಹೋಲ್ ರೇಸ್ ಟು n. ಈಗ ನಾವು ಇಲ್ಲಿ ಈ ಎಲ್ಲ ಅಕ್ಷರಗಳಲ್ಲಿ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಜೋಡಿಸಬೇಕು. ಇಲ್ಲಿ a 54,000, ಇಲ್ಲಿ ಜನಸಂಖ್ಯೆ 54,000ಕ್ಕೆ ಏರಿದೆ ಎಂದು ಹೇಳಿದ್ದಾರೆ. ಆದ್ದರಿಂದ ಜನಸಂಖ್ಯೆಯನ್ನು ನಾವು 54,000 a ಎಂದು ತೆಗೆದುಕೊಳ್ಳೋಣ. P ಹಾಗೆ ಇರಲಿ. p ಅನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಈಗ 1ರ ಜಾಗದಲ್ಲಿ 1 ಪ್ಲಸ್ r ಇರುವಲ್ಲಿ ನಾವು 5ಅನ್ನು ತೆಗೆದುಕೊಂಡಿದ್ದೇವೆ. 100ಕ್ಕೆ 100 ಹಾಗೆ ಇರಲಿ. n 2 ಇದೆ, n 2ಅನ್ನು ಬರೆದುಕೊಳ್ಳಿ. 54,000 ಹಾಗೆ ಇರಲಿ. Pಗೆ p ಇಟ್ಟಿದ್ದೇವೆ. ಈಗ ಇಲ್ಲಿ 1 + 5 / 100 ಇದೆ. ಈಗ 100 1 100 ಪ್ಲಸ್ 5 ಹಾಗೆ ಇರಲಿ. ಇಲ್ಲಿ 100ಅನ್ನು ನಾವು ಭಾಗಿಸಿದ್ದೇವೆ. ಹೋಲ್ ರೇಸ್ ಟು 2 ಹಾಗೆ ಇರಲಿ. P ಇಲ್ಲಿ 100 + 5 105 / 100 ಹೋಲ್ ರೇಸ್ ಟು 2. ಈಗ p ಹಾಗೆ ಇಟ್ಟಿದ್ದೇವೆ. ಇಲ್ಲಿ ಈಗ ನಾವು ಈ ಎರಡು ಸಂಖ್ಯೆಗಳನ್ನು 5ರಿಂದ ಭಾಗಿಸೋಣ. ಇಲ್ಲಿ 5 2 10, 5 1 5. ಇಲ್ಲಿ 100ಅನ್ನು ನಾವು 5ರಿಂದ ಭಾಗಿಸಿದಾಗ 5 2 10, 1 0 ಉಳಿದಿದೆ, ಅಂದರೆ 20 ಬಂದಿದೆ. 21 / 20 ಇದನ್ನೇ ಇಲ್ಲಿ ನಾವು ಬರೆದಿದ್ದೇವೆ. 21 / 20 ಹೋಲ್ ಘಾತ 2. ಈಗ ನಾವು ಮುಂದುವರೆಸೋಣ. 54,000 ಹಾಗೆ ಇರಲಿ. ಈಗ ಇಲ್ಲಿ 21/20 2 ಬಾರಿ ಗುಣಿಸಬೇಕು. ಸ್ಕ್ವೇರ್ ಇರುವುದರಿಂದ ನಾವು ಇಲ್ಲಿ 2 ಬಾರಿ ಗುಣಿಸಿದ್ದೇವೆ. ಅದನ್ನೇ 2 ಬಾರಿ ಬರೆದುಕೊಳ್ಳಿ. p × 21/20 ಗುಣಿಸು 21/20. ಈಗ ನಾವು ಇಲ್ಲಿ ಈ ಸಂಖ್ಯೆಗಳನ್ನು ಛೇದ ಹೊಡೆಯಬೇಕು. ಇಲ್ಲಿ 20 ಮತ್ತು 21 ಇದೆ. ಈಗ ಇಲ್ಲಿ ನೀವು ಗಮನಿಸಿ, ನಾವು p ಅನ್ನು ಹಾಗೆ ಇರಿಸಿ ಇಲ್ಲಿರುವ ಸಂಖ್ಯೆಯನ್ನು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿಗೆ ಕಳಿಸುತ್ತಿದ್ದೇವೆ. ಅಂದರೆ 21/20 21/20 ನಾವು 54,000 ಇರುವಲ್ಲಿ ತರಬೇಕು. ಈಗ p ಹಾಗೆ ಇರಲಿ. p = ಇಲ್ಲಿ ಗುಣಿಸಿರುವ ಸಂಖ್ಯೆ ಭಾಗಿಸುತ್ತದೆ, ಭಾಗಿಸಿರುವ ಸಂಖ್ಯೆ ಗುಣಿಸುತ್ತದೆ. ಇಲ್ಲಿ 20 ಎನ್ನುವ ಎರಡು ಸಂಖ್ಯೆಗಳು ಭಾಗಿಸಿದ್ದಾವೆ. ಆದ್ದರಿಂದ ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ತಂದು ನಾವು ಇಲ್ಲಿ ಮೇಲೆ ಗುಣಿಸಿದ್ದೇವೆ. ಇಲ್ಲಿ 21 ಮತ್ತು 21 ಈ ಸಂಖ್ಯೆಗೆ ಗುಣಿಸಿದೆ, ಅಂದರೆ p ಸಂಖ್ಯೆಗೆ ಇಲ್ಲಿ 21 21 ಗುಣಿಸಿಕೊಂಡಿದೆ. ಆದ್ದರಿಂದ ನಾವು ಗುಣಿಸಿರುವ ಸಂಖ್ಯೆಯನ್ನು ಇಲ್ಲಿ ಭಾಗಿಸಬೇಕು. 21 × 21 ಎಂದು ಬರೆದಿದ್ದೇವೆ. ಈಗ ಇಲ್ಲಿ ನಾವು 3ರಿಂದ ಭಾಗಿಸಿದಾಗ 3 7 21. ಇಲ್ಲಿ 3 1 3 ತೆಗೆದುಕೊಂಡಾಗ 2 ಉಳಿಯಿತು 24. 3 8 24. ಈ 3 0ಯನ್ನು ಹಾಗೆ ಇರಿಸೋಣ. ಈಗ ಇಲ್ಲಿ 20 ಮತ್ತು 20 ಉಳಿದಿದೆ.
ಇಲ್ಲಿ ಈಗ ನಾವು ಪುನಃ 3ರಿಂದ ಭಾಗಿಸೋಣ. ಇಲ್ಲಿ 3 7 21, 3 6 18, ಇಲ್ಲಿ 3 0 ಇದೆ, 3 0ಯನ್ನು ಬರೆದಿದ್ದೇವೆ. ಈಗ ಇಲ್ಲಿ ನೀವು ಗಮನಿಸಬಹುದು 6000ಕ್ಕೆ 6000 ಬರೆಯಿರಿ, 20 ಮತ್ತು 20, ಇಲ್ಲಿ 7 ಮತ್ತು 7 ಬಂದಿದೆ, ಹಾಗೆ ಬರೆದುಕೊಳ್ಳೋಣ. ಈಗ ಗುಣಿಸಿದಾಗ ಅಂದರೆ 6000 ಗುಣಿಸು 20 ಗುಣಿಸು 20, ಇಲ್ಲಿ 6 2 12, 12 2 24 ಬಂದಿದೆ. ಇಲ್ಲಿರುವ ಸೊನ್ನೆಗಳನ್ನು ಎಣಿಸಿ 1 2 3 4 ಮತ್ತು 5 ಸೊನ್ನೆಗಳನ್ನು ಇರಿಸಿದರೆ ನಾವು ಈ ಎಲ್ಲ ಸಂಖ್ಯೆಗಳನ್ನು ಗುಣಿಸಿದಂತಾಗುತ್ತದೆ. 7 7 49 ಈಕ್ವಲ್ಸ್ ಟು ಪಿ. ಈಗ ನಾವು 49ಅನ್ನು ಇಲ್ಲಿ 24 ಲಕ್ಷಕ್ಕೆ ಭಾಗಿಸಬೇಕು. ಭಾಗಿಸಿದಾಗ ನಮಗೆ ಪಿ ಬೆಲೆ ಇಲ್ಲಿ 48,979.5 ಬರುತ್ತದೆ. ಇಲ್ಲಿ ನಾವು ಭಾಗಿಸಿ ಭಾಗಲಬ್ಧವನ್ನು ಬರೆದಿದ್ದೇವೆ. ಇಲ್ಲಿ ಬಿಂದು 5 ಇರುವುದನ್ನು ನಾವು 79 ಇರುವಲ್ಲಿ 80 ಎಂದು ತೆಗೆದುಕೊಳ್ಳಬಹುದು. ಏಕೆಂದರೆ 5 ಮತ್ತು 5ಕ್ಕಿಂತ ಹೆಚ್ಚಿನ ಸಂಖ್ಯೆ ಇದ್ದಾಗ ನಾವು ಇಲ್ಲಿ ಕೊನೆಯಲ್ಲಿರುವ ಸಂಖ್ಯೆಗೆ 1ಅನ್ನು ಸೇರಿಸುತ್ತೇವೆ. ಆದ್ದರಿಂದ ಇಲ್ಲಿ 48,979 ಇರುವುದನ್ನು 48,980 ಎಂದು ನಾವು ತೆಗೆದುಕೊಳ್ಳಬಹುದು. ಆದ್ದರಿಂದ ಇಲ್ಲಿ 2001ರಲ್ಲಿರುವ ಜನಸಂಖ್ಯೆ ಪಿ ಈಕ್ವಲ್ಸ್ ಟು 48,980 ಮಂದಿ. ಈಗ ಇಲ್ಲಿ ಎರಡನೇ ಪ್ರಶ್ನೆಯನ್ನು ಗಮನಿಸಿ. 2005ರಲ್ಲಿ ಅದರ ಜನಸಂಖ್ಯೆ ಎಷ್ಟಾಗಬಹುದು? ಇಲ್ಲಿ 2003ರ ಜನಸಂಖ್ಯೆ ಕೊಟ್ಟಿದ್ದಾರೆ. ಈಗ ನಾವು 2005 ಎಂದರೆ ಮುಂದಿನ 2 ವರ್ಷದಲ್ಲಿ ಜನಸಂಖ್ಯೆ ಎಷ್ಟಾಗಬಹುದು ಎಂದು ಕಂಡುಹಿಡಿಯಬೇಕು. ಇಲ್ಲಿ ನಾವು ಮೊದಲಿನಂತೆ ಇಲ್ಲಿ n ಈಕ್ವಲ್ಸ್ ಟು 2 ಎಂದೇ ತೆಗೆದುಕೊಳ್ಳಬೇಕಾಗುತ್ತದೆ. ಏಕೆಂದರೆ ಇಲ್ಲಿ ಮುಂದಿನ 2 ವರ್ಷಗಳ ನಂತರದ ಜನಸಂಖ್ಯೆಯನ್ನು ಕೇಳುತ್ತಿದ್ದಾರೆ. ಈಗ ಲೆಕ್ಕ ಬಿಡಿಸೋಣ. ಇಲ್ಲಿ ಈಗ ಲೆಕ್ಕವನ್ನು ಗಮನಿಸಿ. ಪಿ ಈಕ್ವಲ್ಸ್ ಟು 54,000 ಎಂದು ನಾವು ಬರೆದಿದ್ದೇವೆ. ಇಲ್ಲಿ ನೀವು ಒಂದು ಅಂಶವನ್ನು ಗಮನಿಸಬೇಕು. ಮುಂದಿನ ವರ್ಷದ ಜನಸಂಖ್ಯೆಯನ್ನು ಕೇಳಿದಾಗ ನೀವು ಪಿ ಇರುವಲ್ಲಿ ಈ ಜನಸಂಖ್ಯೆಯನ್ನು ಇರಿಸಬೇಕಾಗುತ್ತದೆ. ಅದೇ ರೀತಿ ಹಿಂದಿನ ವರ್ಷಗಳ ಸಂಖ್ಯೆಯನ್ನು ಕೇಳಿದಾಗ ನೀವು ಎ ಜಾಗದಲ್ಲಿ ಕೊಟ್ಟಿರುವಂತಹ ಜನಸಂಖ್ಯೆಯನ್ನು ಇದೇ ಬೆಲೆಯನ್ನು ಇಡಬೇಕಾಗುತ್ತದೆ. ಹಿಂದಿನಲ್ಲಿ ನಾವು ಎ ಜಾಗದಲ್ಲಿ 54,000 ಇಟ್ಟಿದ್ದೇವೆ, ಅಂದರೆ ಅದು ಹಿಂದಿನ ಜನಸಂಖ್ಯೆ. ಇದು ಮುಂದೆ ಆಗಿರುವ ಜನಸಂಖ್ಯೆಯನ್ನು ನಾವು ಕಂಡುಹಿಡಿಯುವಾಗ ಇಲ್ಲಿ ಜನಸಂಖ್ಯೆಯನ್ನು ಪಿ ಎಂದು ತೆಗೆದುಕೊಳ್ಳಬೇಕು. ಆದ್ದರಿಂದ ಪಿ ಈಕ್ವಲ್ಸ್ ಟು 54,000, ಎನ್ ಈಕ್ವಲ್ಸ್ ಟು 2, ಅಂದರೆ ಟೈಮನ್ನು ನಾವು 2 ವರ್ಷ ಎಂದು ತೆಗೆದುಕೊಂಡಿದ್ದೇವೆ. ಏಕೆಂದರೆ ಇಲ್ಲಿ 2005ರಲ್ಲಿ 2003 ಕಳೆದಾಗ 2 ಬಂದಿದೆ, ಅಂದರೆ ಮುಂದಿನ 2 ವರ್ಷದ ಜನಸಂಖ್ಯೆ. ಆರ್ ಈಕ್ವಲ್ಸ್ ಟು 5% ಹಾಗೆ ಇರಲಿ. ಇಲ್ಲಿ ಸೂತ್ರವನ್ನು ಬರೆದಿದ್ದೇವೆ. ಎ ಈಕ್ವಲ್ಸ್ ಟು ಪಿ ಇಂಟು 1 + r/100 ಹೋಲ್ ರೇಸ್ ಟು ಎನ್. ಇಲ್ಲಿ ಪಿ ಬೆಲೆ 54,000 1 + r/100, r ಜಾಗ ಇಲ್ಲಿ 5 ಇದೆ, 5/100 ಹೋಲ್ ರೇಸ್ ಟು 2. ಇಲ್ಲಿ ಎನ್ ಬೆಲೆ 2 ಇದೆ, ಆದ್ದರಿಂದ ಇದೇ ಇಟ್ಟಿದ್ದೇವೆ. 54,000 ಹಾಗೆ ಇರಲಿ. ಇಲ್ಲಿ ಈಗ 100 ಗುಣಿಸು 1 100, 100 + 5 105. ಹಿಂದಿನ ಲೆಕ್ಕದಲ್ಲಿ ನಾವು ಈ ರೀತಿಯ ಸಂಖ್ಯೆಯನ್ನು ಇದೇ ರೀತಿಯಾಗಿ ಬಿಡಿಸಿದ್ದೇವೆ. 100 1 100, 100 + 5 105 ಡಿವೈಡೆಡ್ ಬೈ 100 ಹಾಗೆ ಇರಲಿ. ಹೋಲ್ ರೇಸ್ ಟು 2 54,000. ಈಗ ನಾವು ಇಲ್ಲಿ 5ರಿಂದ ಭಾಗಿಸಿದಾಗ 5 2 10, 5 1 5, ಇಲ್ಲಿ 5 2 10, 0ಗೆ 0, 21/20 ಹೋಲ್ ರೇಸ್ ಟು 2 ಬಂದಿದೆ. 54,000 ಹಾಗೆ ಇರಲಿ. ಇಲ್ಲಿ ಹೋಲ್ ರೇಸ್ ಟು 2 ಇರುವುದರಿಂದ ನಾವು ಈ ಸಂಖ್ಯೆಯನ್ನು ಇಲ್ಲೂ ಕೂಡ ಪುನಃ 2 ಬಾರಿ ಗುಣಿಸಬೇಕು. 21/20 ಗುಣಿಸು 21/20 ಬಂದಿದೆ. ಈಗ ಇಲ್ಲಿ 1 0ಗೆ 1 0, ಇಲ್ಲಿ 1 0ಗೆ 1 0 ಹೋಗಿದೆ. ಈಗ 2ರಿಂದ ಗುಣಿಸೋಣ. 2 1 2, 2 2 4, ಇಲ್ಲಿ 5ರಲ್ಲಿ 4ಅನ್ನು ಕಳೆದಾಗ 1 ಉಳಿದಿದೆ, 14, 2 7 14, 1 0. ಈಗ ಇಲ್ಲಿ ಪುನಃ 2ರಿಂದ ಗುಣಿಸೋಣ. 2 1 2, ಇಲ್ಲಿ 2 1 2, 2 3 6, ಇಲ್ಲಿ 7ರಲ್ಲಿ 6ಅನ್ನು ಕಳೆದಾಗ 1 ಉಳಿಯಿತು, 10 ಆಯಿತು, 2 5 10. ಈಗ ಇಲ್ಲಿ ನೀವು ಗಮನಿಸಬಹುದು 135 ಗುಣಿಸು 21 ಗುಣಿಸು 21 ಉಳಿದಿದೆ. ಈಗ ಇಲ್ಲಿ 135ಅನ್ನು 21ಕ್ಕೆ ಗುಣಿಸಿ ಪುನಃ ಬಂದ ಉತ್ತರವನ್ನು ನಾವು 21ರಿಂದ ಗುಣಿಸಿದಾಗ ನಮಗೆ ಉತ್ತರ 59,535 ಬರುತ್ತದೆ. ಆದ್ದರಿಂದ 2005ರಲ್ಲಿ ಅದರ ಜನಸಂಖ್ಯೆ 59,535 ಎಂದು ನಾವು ಇಲ್ಲಿ ಬರೆದಿದ್ದೇವೆ.
ಪ್ರಶ್ನೆ ನಂಬರ್ 2. ಒಂದು ಪ್ರಯೋಗಾಲಯದಲ್ಲಿ ಒಂದು ನಿರ್ದಿಷ್ಟವಾದ ಪ್ರಯೋಗದಲ್ಲಿ ಬ್ಯಾಕ್ಟೀರಿಯಾದ ಸಂಖ್ಯೆಯು ಪ್ರತಿ ಗಂಟೆಗೆ 2.5% ವೇಗದಲ್ಲಿ ಹೆಚ್ಚುತ್ತಿದೆ. ಆರಂಭದಲ್ಲಿ ಬ್ಯಾಕ್ಟೀರಿಯಾದ ಸಂಖ್ಯೆಯು 5,06,000 ಇದ್ದರೆ 2 ಗಂಟೆಯ ನಂತರ ಅದರ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಪ್ರಯೋಗಾಲಯದಲ್ಲಿ ಒಂದು ಪ್ರಯೋಗವನ್ನು ನಡೆಸುತ್ತಿದ್ದಾರೆ. ಅಲ್ಲಿ ನಿರ್ದಿಷ್ಟವಾಗಿ ಪ್ರಯೋಗದಲ್ಲಿ ಬ್ಯಾಕ್ಟೀರಿಯಾದ ಸಂಖ್ಯೆ ಪ್ರತಿ ಗಂಟೆಗೆ 2.5ರಷ್ಟು ವೇಗದಲ್ಲಿ ಹೆಚ್ಚಾಗುತ್ತಿದೆ. ಈಗ ನಾವು ಆರಂಭದಲ್ಲಿ ಇರುವ ಬ್ಯಾಕ್ಟೀರಿಯಾದ ಸಂಖ್ಯೆಯನ್ನು 5,06,000 ಎಂದು ತೆಗೆದುಕೊಂಡಾಗ 2 ಗಂಟೆಯ ನಂತರ ಅದು ಎಷ್ಟು ಪಟ್ಟು ಹೆಚ್ಚಾಗುತ್ತದೆ ಮತ್ತು ಅದರ ಸಂಖ್ಯೆ ಎಷ್ಟು ಎಂದು ನಾವು ಇಲ್ಲಿ ಕಂಡುಹಿಡಿಯಬೇಕು. ಈಗ ಲೆಕ್ಕ ಮಾಡೋಣ. ಈಗ ಇಲ್ಲಿ ನಾವು ಪಿ ಜಾಗದಲ್ಲಿ 5,06,000 ಎಂದು ತೆಗೆದುಕೊಳ್ಳಬೇಕು, ಏಕೆಂದರೆ ಇದು ಆರಂಭದ ಬ್ಯಾಕ್ಟೀರಿಯಾದ ಸಂಖ್ಯೆಯಾಗಿದೆ. ಇಲ್ಲಿ ಪಿ ಈಕ್ವಲ್ಸ್ ಟು 5,06,000. ಆರ್ ಎಂದರೆ ಇಲ್ಲಿ ವೇಗ ಅಥವಾ ಇಲ್ಲಿ ದರ 2.5% ಇದೆ, ಆದ್ದರಿಂದ ಆರ್ ಈಕ್ವಲ್ಸ್ ಟು 2.5%. ಎನ್ ಈಕ್ವಲ್ಸ್ ಟು 2. ಇಲ್ಲಿ ಕೂಡ ನೀವು 2 ಗಂಟೆಗೆ ಇಲ್ಲಿ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾಗಿದೆ. ಟೈಮನ್ನು 2 ಗಂಟೆ ಎಂದು ಕೊಟ್ಟಿದ್ದಾರೆ, ಆದ್ದರಿಂದ 2 ಎಂದು ತೆಗೆದುಕೊಳ್ಳಿ. ಆದ್ದರಿಂದ 2 ಗಂಟೆಯ ನಂತರ ಅದರ ಸಂಖ್ಯೆ. ಈಗ ನಾವು ಸೂತ್ರವನ್ನು ಬರೆಯೋಣ. ಎ ಈಕ್ವಲ್ಸ್ ಟು ಪಿ ಇಂಟು 1 ಪ್ಲಸ್ R/100 ಹೋಲ್ ರೇಸ್ ಟು ಎನ್. ಇಲ್ಲಿ ಪಿ ಯನ್ನು ಬರೆದುಕೊಳ್ಳಿ, 5,06,000. ಒಂದು ಹಾಗೆ ಇರಲಿ, ಪ್ಲಸ್ ಆರ್ ಜಾಗದಲ್ಲಿ 2.5 ಬೈ 100 ಹಾಗೆ ಇಟ್ಟಿದ್ದೇವೆ. ಎನ್ ಜಾಗದಲ್ಲಿ 2 ಇರಿಸಬೇಕು. 5,06,000 ಹಾಗೆ ಇರಲಿ. ಈಗ ಇಲ್ಲಿ ನಾವು 2.5 ಡಿವೈಡೆಡ್ ಬೈ 100 ಇದೆ. ಇಲ್ಲಿ 2.5 ಒಂದು ಬಾರಿ ಮತ್ತು ಇಲ್ಲಿ 2.5 4 ಬಾರಿ ಗುಣಿಸಿದಾಗ ನೀವು 10 ಪಡೆಯಬಹುದು. ಅಂದರೆ 2.5 4 ಬಾರಿ ಗುಣಿಸಿದಾಗ ನೀವು 10 ಪಡೆಯಬಹುದು. ಇಲ್ಲಿ 4 ಮತ್ತು 0 ಉಳಿದಿದೆ. 1/40 ಆಯಿತು. 1/40 ಹೋಲ್ ರೇಸ್ ಟು 2. ಇಲ್ಲಿ ಈ ಸಂಖ್ಯೆ ಹಾಗೆ ಇರಲಿ. 41 40, 40 ಪ್ಲಸ್ 1 41 ಡಿವೈಡೆಡ್ ಬೈ 40 ಹೋಲ್ ರೇಸ್ ಟು 2 ಎಂದು ಬರೆದಿದ್ದೇವೆ. 5,06,000 ಇಲ್ಲಿ ಹೋಲ್ ರೇಸ್ ಟು 2 ಇದೆ. ಈ ಸಂಖ್ಯೆಯನ್ನು 2 ಬಾರಿ ಗುಣಿಸಬೇಕು. 41/40 41/40. ಈಗ ನಾವು ಇಲ್ಲಿ ಈ ಸಂಖ್ಯೆಯನ್ನು ಛೇದ ಹೊಡೆಯೋಣ. 1 0ಗೆ 1 0, ಇಲ್ಲಿ ಪುನಃ 1 0ಗೆ 1 0 ಹೋಗಿದೆ. ಈಗ 2 2 4, 2 2 4. ಇಲ್ಲಿ ಈಗ 5ರಲ್ಲಿ 4 ಕಳೆದಾಗ 1 ಉಳಿದಿದೆ, 10 ಆಯಿತು. 2 5 10, ಇಲ್ಲಿ 3 ಉಳಿಯಿತು. 2 3 6, 0ಗೆ 0ಯನ್ನು ಹಾಗೆ ಇರಿಸೋಣ. ಪುನಃ ಇಲ್ಲಿ 2 1 2, ಇಲ್ಲಿ 2 1 2, 2 2 4, 5ರಲ್ಲಿ 4 ಕಳೆದಾಗ 1 ಉಳಿದಿದೆ, 13 ಆಯಿತು. 2 6 12, 13ರಲ್ಲಿ 12 ಕಳೆದಾಗ ಪುನಃ 1 ಉಳಿದಿದೆ, ಇಲ್ಲಿ 10 ಆಯಿತು. 2 5 10, 2ರಿಂದ 2,530 ಭಾಗಿಸಿದಾಗ 1,265 ಬರುತ್ತದೆ. ಅದೇ ಸಂಖ್ಯೆಯನ್ನು ಇಲ್ಲಿ ಬರೆದುಕೊಳ್ಳಿ. 1,265 ಗುಣಿಸು 41 ಗುಣಿಸು 41. ಇಲ್ಲಿ 4 ಉಳಿದಿದೆ, ಆ 4 ಇಲ್ಲಿ ಬರೆದಿದ್ದೇವೆ. 1,265 ಗುಣಿಸು 41 ಗುಣಿಸು 41. ಈ ಮೂರರ ಗುಣಲಬ್ಧ ಇಲ್ಲಿ ಈ ಸಂಖ್ಯೆ ಲಭಿಸುತ್ತಿದೆ. 21,26,465 ಡಿವೈಡೆಡ್ ಬೈ 4 ಹಾಗೆ ಬರೆದಿದ್ದೇವೆ. ಈಗ ಇಲ್ಲಿ 4ರಿಂದ ಈ ಸಂಖ್ಯೆಯನ್ನು ಭಾಗಿಸಿದಾಗ 5,31,616.25 ಬರುತ್ತಿದೆ. ಇದು ಭಾಗಲಬ್ಧ. ಈಗ ಇಲ್ಲಿ ನೀವು ಗಮನಿಸಬಹುದು, ಬಿಂದು 25 ಇದೆ, ಅಂದರೆ ಮೊದಲನೇ ಸಂಖ್ಯೆ 2 ಇದೆ, ಇದು 5ಕ್ಕಿಂತ ಚಿಕ್ಕ ಸಂಖ್ಯೆ. ಆದ್ದರಿಂದ ನಾವು ಇಲ್ಲಿ ಇವಿಷ್ಟೇ ಸಂಖ್ಯೆಗಳನ್ನು ತೆಗೆದುಕೊಂಡು ಮುಂದಿನ ಸಂಖ್ಯೆಯನ್ನು ತೆಗೆದು ಬಿಡೋಣ. ಇಲ್ಲಿ 5,31,616 ಇದೇ ಸಂಖ್ಯೆಯನ್ನು ನಾವು ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಇಲ್ಲಿ ಬ್ಯಾಕ್ಟೀರಿಯಾದ ಸಂಖ್ಯೆ 5,31,616 ಬಂದಿದೆ. ಪ್ರಶ್ನೆ ನಂಬರ್ 3. ಸ್ಕೂಟರ್ ಒಂದನ್ನು 42,000ಕ್ಕೆ ಖರೀದಿಸಲಾಯಿತು. ವಾರ್ಷಿಕ 8% ದರದಲ್ಲಿ ಅದರ ಬೆಲೆಯು ಸವಕಳಿಯಾಗುತ್ತಿದೆ. 1 ವರ್ಷದ ನಂತರ ಅದರ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಹೊಸತಾಗಿ ಒಂದು ಸ್ಕೂಟರನ್ನು ತೆಗೆದುಕೊಂಡಿದ್ದಾರೆ. ಇದನ್ನು ಮಾರುವಾಗ ಅಂದರೆ ವಾರ್ಷಿಕವಾಗಿ 8% ದರದಲ್ಲಿ ಅದರ ಬೆಲೆ ಸವಕಳಿಯಾಗುತ್ತಿದೆ. ವರ್ಷದಿಂದ ವರ್ಷಕ್ಕೆ ಇಲ್ಲಿ ತೆಗೆದುಕೊಂಡಂತಹ ಸ್ಕೂಟರ್ನ ಬೆಲೆಯು ಕಡಿಮೆಯಾಗುತ್ತದೆ. ಆದ್ದರಿಂದ ಈಗ ನಾವು 1 ವರ್ಷದ ನಂತರ ಅದರ ಬೆಲೆಯನ್ನು ಕಂಡುಹಿಡಿಯಬೇಕು. ಈಗ ಲೆಕ್ಕ ಬಿಡಿಸೋಣ.
ಈಗ ಇಲ್ಲಿ ಪಿ ಅನ್ನು ನಾವು 42,000ವೆಂದು ತೆಗೆದುಕೊಳ್ಳಬೇಕು. ಅಂದರೆ ಅಸಲು ಇಲ್ಲಿ ಅವರು ಕೊಟ್ಟಿರುವಂತಹ ಅಸಲು 42,000ವಾಗಿದೆ. ಪಿ 42,000ವಾಗಿರಲಿ. ಆರ್ ಈಕ್ವಲ್ಸ್ ಟು 8%. ಇಲ್ಲಿ ವಾರ್ಷಿಕ ದರ 8% ಇದೆ. ಆದ್ದರಿಂದ ಆರ್ ಈಕ್ವಲ್ಸ್ ಟು 8%. ಎನ್ ಈಕ್ವಲ್ಸ್ ಟು 1. ಇಲ್ಲಿ ಸಮಯ 1 ವರ್ಷವಿದೆ. ಆದ್ದರಿಂದ ಎನ್ ಈಕ್ವಲ್ಸ್ ಟು 1 ಎಂದು ಬರೆದುಕೊಳ್ಳಿ. ಸೂತ್ರ ಎ ಈಕ್ವಲ್ಸ್ ಟು ಪಿ ಇಂಟು 1 ಮೈನಸ್ ಆರ್ ಬೈ 100 ಹೋಲ್ ರೇಸ್ ಟು ಎನ್. ಇಲ್ಲಿ ನಾವು ಮೈನಸ್ ಎಂದು ತೆಗೆದುಕೊಳ್ಳಬೇಕು. ಏಕೆಂದರೆ ಇಲ್ಲಿ 8% ದರದಲ್ಲಿ ಅದರ ಬೆಲೆ ಸವಕಳಿಯಾಗುತ್ತಿದೆ, ಕಡಿಮೆಯಾಗುತ್ತಿರುವುದರಿಂದ ನಾವು ಇಲ್ಲಿ ಮೈನಸ್ ಎಂದು ತೆಗೆದುಕೊಂಡಿದ್ದೇವೆ. ಇಲ್ಲಿ ವಾರ್ಷಿಕ ದರ ಕಡಿಮೆಯಾಗುತ್ತಿದೆ. ಆದ್ದರಿಂದ 1 ಮೈನಸ್ ಆರ್ ಬೈ 100 ಹೋಲ್ ರೇಸ್ ಟು ಎನ್ ಆಗಿರಲಿ. ಪಿ ಬೆಲೆ 42,000, 1 ಹಾಗೆ ಇರಲಿ, ಮೈನಸ್ ಆರ್ ಇಲ್ಲಿ 8% ಇದೆ, 8 ಡಿವೈಡೆಡ್ ಬೈ 100 ಹೋಲ್ ರೇಸ್ ಟು 1 ವರ್ಷವಿದೆ. ಆದ್ದರಿಂದ 1 ಎಂದು ನಾವು ತೆಗೆದುಕೊಂಡಿದ್ದೇವೆ. 42,000 ಹಾಗೆ ಇರಲಿ. ಈಗ ಇಲ್ಲಿಗ ಈ ಸಂಖ್ಯೆಯನ್ನು ನಾವು ಭಾಗಿಸೋಣ ಅಥವಾ ಛೇದ ಹೊಡೆದಾಗ ಇಲ್ಲಿ 4 2 8. ಇಲ್ಲಿ ನೀವು 100 ಇದೆ. 4ಅನ್ನು 25ರಿಂದ ಗುಣಿಸಿದಾಗ 100 ಬರುತ್ತದೆ. ಆದ್ದರಿಂದ 4 25 100. 2 ಮತ್ತು 25 ಬಂದಿದೆ. 1 ಮೈನಸ್ 2 ಬೈ 25. 42,000 ಹಾಗೆ ಇರಲಿ. 25 1 25. 25ರಲ್ಲಿ 2ಅನ್ನು ಕಳೆದಾಗ 23 ಬಂದಿದೆ. ಈ 25ಅನ್ನು ಹಾಗೆ ಇಟ್ಟಿದ್ದೇವೆ. ಈಗ 25 1 25. 25ಅನ್ನು ನಾವು 42,000ಕ್ಕೆ ಭಾಗಿಸಿದಾಗ 1,680 ಭಾಗಲಬ್ಧ ಬರುತ್ತದೆ. ಆದ್ದರಿಂದ ಇಲ್ಲಿ 1,680 ಬರೆದುಕೊಳ್ಳಿ. ಗುಣಿಸು 23. 1,680 23ರಿಂದ ಗುಣಿಸಿದಾಗ 38,640 ಬರುತ್ತದೆ. ಇದು 1 ವರ್ಷದ ನಂತರ ಅದರ ಬೆಲೆಯಾಗಿದೆ. ಆದ್ದರಿಂದ ಕೊನೆಯದಾಗಿ 1 ವರ್ಷದ ನಂತರ ಅದರ ಬೆಲೆ ಈಕ್ವಲ್ಸ್ ಟು 38,640 ಎಂದು ಬರೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 7.3ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 8 ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಈ ಪಾಠದ ಅಭ್ಯಾಸ 8.1ರ ಲೆಕ್ಕಗಳನ್ನು ಬಿಡಿಸೋಣ.